ಜಾನಕಿ ಸ್ವಾಮಿ. ನೋಡಿದ್ಯಾ ಇವನು ಎಷ್ಟು ಮನೋಹರವಾಗಿರೋದು. ಹೌದು ಸ್ವಾಮಿ. ನೋಡೆ ಇವನದಂದವ ಸೀತಾ, ನೋಡೆ ಇವನದಂದವ ಪರಿಮಳವ ಬೇರುವ ಪರಿಮಳವ ಬೇರುವ ತರ ತರದ ಪುಷ್ಪವ ಪರಿಮಳವ ಬೇರುವ ತರ ತರದ ಪುಷ್ಪವ ಮುರುಘ ಮಲ್ಲಿಗೆ ಜಾತಿ ತುಳಸಿ ಸೇವಂತಿಗೆ ಮುರುಘ ಮಲ್ಲಿಗೆ ಜಾತಿ ತುಳಸಿ ಸೇವಂತಿಗೆ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ತರತರದ ಪುಷ್ಪವ ದೈವನದಂದವ ಸೀತಾ, ದೈವನದಂದವ ಸೀತಾ, ದೈವನದಂದವ ಪ್ರಿಯ ಕೋಗಿಲೆ ಗಾನಗಳ ಮೇಲೆ ಮೇಲೆ ಬೀರೋದು ನನಗೆ ಪ್ರಿಯ ಕೋಗಿಲೆ ಗಾನಗಳ ಮೇಲೆ ಮೇಲೆ ಬೀರಿದು ದುಂಬಿಗಳ ದಾರಿ ತೋರು ಜೇನುಗಳ ಇಲ್ಲಿ ಮಿನುಗುವ ರಮಣಿಕಂಗಳ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ
ಸ್ವಾಮಿ ಜಾನಕಿ ವಸತನ ಸ್ವಾಮಿ ಜಾನಕಿ ಆ ನವರತ್ನಮಯವಾದ ಮೃಗವನ್ನು ನನಗೆ ತಂದುಕೊಟ್ಟರೆ ಅದರ ಜೊತೆ ಸಂತೋಷವಾಗಿ ಕಾಲ ಕಳೆಯುತ್ತೇನೆ ಸ್ವಾಮಿ. ಪ್ರಿಯೆ ನವರತ್ನದ ಮೃಗ ಪಕ್ಕದಲ್ಲಿ ಅದು ಉಂಟೆ, ಅದು ನೀನು ಬಯಸಬಹುದೇ? ಸ್ವಾಮಿ ಆ ಮೃಗವನ್ನು ನನಗೆ ತಂದುಕೊಟ್ಟರೆ ಅದರ ಜೊತೆ ಆಟವನ್ನಾಡುತ್ತಾ ಕಾಲವನ್ನು ಕಳೆಯುವನು ಸ್ವಾಮಿ. ಅಗ್ರಜ, ನವರತ್ನಮಯವಾದ ಮೃಗವು ಪ್ರಪಂಚದಲ್ಲಿ ಎಲ್ಲಿ ಆದರೂ ಉಂಟೆ. ಖಂಡಿತವಾಗಿಯೂ ಅದು ಮೃಗವಲ್ಲ. ಯಾರೋ ರಾಕ್ಷಸರು ನಮ್ಮನ್ನು ವಂಚಿಸಲು ಈ ರೀತಿ ನಟಿಸುತ್ತಿರುವಂತೆ ತೋರುವುದು. ಪ್ರಿಯ ಜಾನಕಿ ನನಗೆ ಆ ಮೃಗವನ್ನು ತರಲೇಬೇಕು. ಇಲ್ಲವಾದಲ್ಲಿ ನನ್ನ ಮನಸ್ಸಿಗೆ ತೃಪ್ತಿ ಉಂಟಾರಾಗ ನನಗೆ ಆ ಮೃಗವನ್ನು ತಂದುಕೊಡಲೇಬೇಕು ಸ್ವಾಮಿ. ಅಗ್ರಜ, ಈ ಮೃಗವನ್ನು ತರಕೂಡದು. ಖಂಡಿತವಾಗಿಯೂ ಇದರಿಂದ ನಮಗೆ ತೊಂದರೆ ಉಂಟಾಗುವುದು. ಹನುಜ ಲಕ್ಷ್ಮಣ ಶಾಂತನಾಗು. ಪ್ರಿಯೆ ಜಾನಕಿ ಸರಸವಾಣಿ ಸರಸವಾಣಿ ಸಾರಸ ವಿಲೋಚನೆ ಸಜನೇತ್ರೆ ಮೃಗಕ್ಕೆ ನಿಂತೋ ಸಜನೇತ್ರೆ ಮೃಗಕ್ಕೆ ನಿಂತೋ ಅಸಮಗೋಪ ಮಾಲ್ವರೇ ಅಸಮಗೋಪ ಮಾಲ್ವರೇ ದುಃಖಿಸಬೇಡ, ನಿನ್ನ ಇಷ್ಟಂತೆ ಮೃಗವನ್ನು ತಂದುಕೊಡುವೆನು. ಅನುಜ ಲಕ್ಷ್ಮಣ ಅಗ್ರಜ, ಇದು ರಾಕ್ಷಸರ ಮಾಯವಾಗಿದ್ದರೆ ಸಂಹರಿಸುವರು, ಮೃಗವಾದರೆ ಹಿಡುತ್ತರುವೆನು. ನೀನು ಪಣ್ಣ ಶಾಲೆಯಲ್ಲಿ ಜಾಗೃತನಾಗಿರು. ಅಗ್ರಜ, ತಮ್ಮ ಇಷ್ಟದಂತೆ ಆಗಲಿ. ಎಲ್ಲಿಗೆ ಹೋಗುವೆ ಪುಲ್ಲ ಮೃಗವೇ ನೀ, ಎಲ್ಲಿಗೆ ಹೋಗುವೆ? ಎಲ್ಲಿಗೆ ಹೋಗುವೆ ಪುಲ್ಲ ಮೃಗವೇ ನೀ, ಎಲ್ಲಿಗೆ ಹೋಗುವೆ? ನಿಲ್ಲಾನೆ ನಿಲ್ಲು ನೀ ತಳ್ಳಾನಗೊಳ್ಳಾದೆ, ನಿಲ್ಲಾನೆ ನಿಲ್ಲು ನೀ ತಳ್ಳಾನಗೊಳ್ಳಾದೆ. ನಿಲ್ಲದಿದ್ದೊಡೆ ಕೊಲ್ಲುವೆ ನಿನ್ನ, ಎಲ್ಲಿಗೆ ಹೋಗುವೆ ಪುಲ್ಲ ಮೃಗವೇ ನೀ, ಎಲ್ಲಿಗೆ ಹೋಗುವೆ? ಹಾ ಲಕ್ಷ್ಮಣ, ಹಾ ಸೀತಾ. ಲಕ್ಷ್ಮಣ, ಮಾತೆ, ಕೇಳಿದೀಯಾ? ನಿಮ್ಮಣ್ಣನ ಆರ್ತದನಿ ಏನು? ನಿಮ್ಮಣ್ಣನಿಗೆ ಏನೋ ಅಪಾಯ ಸಂಭವಿಸಿರಬೇಕು, ಕಾಣೇನಲ್ಲ? ಜನನಿ, ಜನನಿ ಕೇಳನು ಮಾನವೇದೆ,
ಜನನಿ, ರಾಮಚಂದ್ರನಿಗೆ ಅಪಾಯವು ಎಲ್ಲಿಯಾದರೂ ಉಂಟೆ? ಆತನಿಗೆ ಮತ್ತೊಬ್ಬರ ಸಹಾಯವೂ ಬೇಕೆ? ಯಾರೋ ರಾಕ್ಷಸರು ನಮ್ಮನ್ನು ವಂಚಿಸಲು ಈ ರೀತಿ ನಟಿಸುತ್ತಿರುವಂತೆ ತೋರುವುದು. ಭಯಪಡಬೇಡಿ ಮಾತೆ. ಆ ದೀನ ಧ್ವನಿಯನ್ನು ಕೇಳಿ ನನ್ನ ಎದೆಯು ಒಂದೇ ಸಾರಿ ಹೊಡೆದು ಹೋದಂತಾಯಿತು. ನೀನು ಬೇಗನೆ ಹೋಗಿ ನಿಮ್ಮ ಅಣ್ಣನ ಕುಶಲತೆಯನ್ನು ನೋಡು. ಮಾತೆ, ಕಳವಳ ಪಡಬೇಡಿ. ಅದು ರಾಮಚಂದ್ರನ ಧೀರ ಧ್ವನಿಯಲ್ಲ. ಲಕ್ಷ್ಮಣ, ಹೋಗಲಾರೆಯ. ನನಗೆ ಈಗ ಅರ್ಥವಾಯಿತು. ನೀನು ನಿಮ್ಮಣ್ಣನ ಕೇಡನ್ನು ಬಯಸುತ್ತಿರುವೆಯಾ? ಅಯ್ಯೋ ಶಿವ ಶಿವ, ಮಾತೆ ಈ ಹೇತಕ್ಕೆ ಕಠಿಣವಾದ ವಾಕ್ಯಗಳನ್ನು ನೋಡುತ್ತಿರುವ ಕಾಣರಲ್ಲ. ಗೋಪಾಲ
ನೀನು ಈಗ ನಿಮ್ಮಣ್ಣನ ಕುಶಲತೆಯನ್ನು ಹೋಗಿ ನೋಡದಿದ್ದಲ್ಲಿ ನಾನು ಎಲ್ಲಾದರೂ ಗೋದಾವರಿ ನದಿಯಲ್ಲಿ ಬಿದ್ದು ಸಾಯುತ್ತೇನೆ. ಹಾ ಇದೆ ಮಾತೆಯು ರಾಕ್ಷಸರ ಮಾಯೆಯನ್ನರಿದೆ ಕರ್ಣ ಕಠೋರವಾದ ವಾಕ್ಯಗಳಿಂದ ನುಡಿತಿರುವ ಕಾಣಲಲ್ಲ. ಏನು ಮಾಡಲಿ, ಮಾಡುವುದೇನು? ಮಾತೆಯ ಆಜ್ಞೆಯಂತೆ ಹೋಗಲೇಬೇಕು. ಎಲೆ ವೃಕ್ಷಗಳಿರ ಎಲೆ ಪಕ್ಷಿಗಳಿರ ಇದಕ್ಕೆಲ್ಲ ನೀವೇ ಸಾಕ್ಷಿಯಾಗಿರಿ. ಮಾತೆಯೇ, ನಾನು ಹೋಗಿ ಬರುವವರೆಗೂ ಈ ರೇಖೆಗಳಿಂದ ಹೊರಗೆ ಬಾರದಿರು ತಾಯಿ. ಇದು ರಕ್ಷಾ ನಿಧಿಯು ನಿನಗೆ, ಇದು ರಕ್ಷಾ ನಿಧಿಯು ನಿನಗೆ. ಈ ಅನ್ನವ್ವ ಸುರೆಯಾದರೂ ಸರಿಯೇ, ಈ ದಂಡಕಾರಣ್ಯವು ಭಸ್ಮವಾದರೂ ಸರಿಯೇ. ಎನ್ನಾಣೆ ಎನ್ನ ಪ್ರಾಣದಾನೆ, ಈ ರೇಖೆಗಳಿಂದ ಹೊರಗೆ ಬಾರದಿರುತ್ತಾಯೇ. ಮಾತೆ, ನಾನು ಹೋಗಿ ಬರುವವರೆಗೂ ಈ ರೇಖೆಗಳಿಂದ ಹೊರಗೆ ಬಾರದಿರು ತಾಯಿ. ಹಾಗೆ ಹಾಗೆ ಹೋಗಿ ಬಾ, ಹೋಗಿ ಬರುವನು ತಾಯಿ. ಯಾರಿ ತರುಣಿಯೋ, ಯಾರಿ ತರುಣಿಯೋ, ಮಾರ ನರಗಿಣಿಯೇ, ಮಾರನ್ನ ಹೊರಗಿಣಿಯೇ, ಮೀರಿ ನಂದಿರ್ಪಾಳಿವ ಯಾರಿ ತರುಣಿಯೋ. ಸಮರಿಲ್ಲ ಈಗಾಗೆ ಸ್ವರ್ಗ ಮಧ್ಯದಲ್ಲಿ ಸಮರಿಲ್ಲ ಈಗಾಗೆ ಸ್ವರ್ಗ ಮಧ್ಯದಲ್ಲಿ ಶ್ರಮದಿಂದಿವಳನ್ನು ಕದ್ದೊಡೆ, ಶ್ರಮದಿಂದಿವಳನ್ನು ಕದ್ದೊಡೆ, ಸುಮಚರ ಬಾಧನ ಹೋಗಲಿ ಮಾಡಿವೋ ಯಾರಿ ತರುಣಿಯೋ. ಏನು ಸೌಂದರ್ಯ, ಏನು ಲಾವಣ್ಯ! ಇಂತಹ ಸುಂದರವಂಗಿಯಲ್ಲಿ ಮೋಡ ಪಡುವನಲ್ಲವೇ ಧನ್ಯನು. ಇರಲಿ, ನಾನೀಗಲೇ ಅತಿವೇಶಧಾರನಾಗಿ ಬಂದು ಇವಳನ್ನು ಸೆಳೆದುಕೊಂಡು ಹೋಗುವೆ. ಸಮರಿಲ್ಲ ಈಕೆಗೆ ಸ್ವರ್ಗ ಮಧ್ಯದಲ್ಲಿ ಸಮರಿಲ್ಲ ಈಕೆಗೆ ಸ್ವರ್ಗ ಮಧ್ಯದಲ್ಲಿ ಶ್ರಮದಿಂದಿವಳನ್ನು ಕದ್ದೊಳೆ, ಶ್ರಮದಿಂದಿವಳನ್ನು ಕದ್ದೊಳೆ, ಸುಮಚರ ಬಾಧೆ ಹೋಗಲಿ ಮಾಡಿವ ಯಾರಿ ತರುಣಿಯೋ. ಆರ್ಯಪುತ್ರನು ನೋಡಿಕೊಂಡು ಬರುತ್ತಾನೆಂದು ಓದವು ಲಕ್ಷ್ಮಣನು ಓದನಲ್ಲ, ಇನ್ನು ಬಾರಲೇ ಇಲ್ಲವಲ್ಲ, ಏನಿರಬಹುದು? ಅಯ್ಯೋ, ಆರ್ಯಪುತ್ರನಿಗೆ ಏನೋ ಅಪಾಯ ಸಂಭವಿಸಬೇಕೆಂದು ಕಾಣಲಿಲ್ಲ. ಓಹೋ, ಯಾರೋ ಯತೀಶ್ವರರು ಈ ಕಡೆ ಬರುತ್ತಿರುವರು. ಅವರನ್ನು ಕೇಳಿ ಆರ್ಯಪುತ್ರನ ಸಮಾಚಾರವನ್ನು ತಿಳಿದುಕೊಳ್ಳಲು. Time.
ಯತೀಶ್ವರರಿಗೆ ನಮಸ್ಕರಿಸುವೆ. ಏನೋ ನಿನಗೆ ಮಂಗಳವಾಗಲಿ. ಏನೋ ನೀನು ಯಾರು? ಈ ಘೋರಾರಣ್ಯದಲ್ಲಿ ಏಕಾಂಗಿರಲು ಕಾರಣವೇನು? ಪೂಜ್ಯರೇ, ನಾನು ಕೋಶಲ ದೇಶದ ದಶರಥ ರಾಜನ ಸೊಸೆ, ಶ್ರೀರಾಮಚಂದ್ರನ ಪತ್ನಿ. ತಂದೆಯ ಅನುಸಾರವಾಗಿ ನನ್ನ ಪತಿ ಶ್ರೀರಾಮಚಂದ್ರರು ಲಕ್ಷ್ಮಣನು ವನವಾಸಕ್ಕಾಗಿ ಇಲ್ಲಿ ಬಂದಿರುವೆವು. ಹೇಗಾದರೂ ನೋಡತಿಗಳು ನಮಗೆ ಭಿಕ್ಷಾವನ್ನು ನೀಡು. ಹಾಗೆ ಆಗಲಿ ಪೂಜ್ಯರೇ, ಒಳಗೆ ತಂದು ಕೊಡುವೆನು. ಇಲ್ಲಿ ವಿಶ್ರಮಿಸಿಕೊಳ್ಳಿ. ಏನೋ ನೋ ಪೂಜ್ಯರೇ, ಇದು ಸ್ವೀಕರಿಸಿ. ಏನೋ ನೋಡೇನಾದ್ದರಿಂದ ಸ್ತ್ರೀಯರ ಕುಟಾರಕ್ಕೆ ಬರಲಾಗದು. ಏನಾದರೂ ಭಿಕ್ಷಾನ್ನು ನೀಡುವುದಾದರೆ ಇಲ್ಲಿಯೇ ತಗ ಬಂದ ಭಿಕ್ಷಾನ್ನು ನೀಡು. ಪೂಜ್ಯರೇ, ಕೋಪಿಸಬೇಡಿ. ನನ್ನ ಮೈದುದನಾದ ಲಕ್ಷ್ಮಣನು ಸಪ್ತ ಋಷಿಗೆ ಗೆರೆಗಳನ್ನು ಹಾಕಿ ಹೋಗಿರುವನು. ನಾನು ಅದನ್ನು ದಾಟುವಂತಿಲ್ಲ. ದಯವಿಟ್ಟು ಸ್ವೀಕರಿಸಿ. ಹಲೋ, ನನ್ನ ಶಾಪಕ್ಕೆ ಗುರಿಯಾಗುವೆ. ಪೂಜ್ಯರೇ, ಕೋಪಿಸಿಕೊಳ್ಳಬೇಡಿ. ಇದು ನಾನೇ ಕೊಡುವೆನು, ಬನ್ನಿ. ಇನ್ನೂ ಮುಂದೆ ಬಾ, ಇನ್ನೂ ಮುಂದೆ ಬಾ, ಇನ್ನೂ ಮುಂದೆ ಬಾ. ಇದೋ ನೋಡು ಪೌಲಸ್ಯ ಕುಲಾಪತಿ ಚಂದ್ರ, ಇದೋ ನೋಡು ಪೌಲಸ್ಯ ಕುಲಾಪತಿ ಚಂದ್ರ, ಶೌರ್ಯ ಧೈರ್ಯ ತೇಜ ಸೌಂದ್ರ, ವಿಧ ವಿಧವಾದ ವೈಭವ ಸಂತತಿ, ವಿಧ ವಿಧವಾದ ವೈಭವ ಸಂತತಿ, ಸದನಂ ಬೆಂಗೊಳಿಪ ದಶವದನಂ ನಾರೇ ನಾರೇ ನಾರೇ. ಜಾನಕಿ, ನಾನು ತ್ರಿಲೋಕೇಶ್ವರ ಕಾಡಿನಲ್ಲಿ ಚಳಿ ಮಳೆ ಗಾಳಿಗಳಿಂದ ಸಂಕಷ್ಟಪಡಿಸುವ ನಾರಾಯಣನು ನಿನಗೆ ತಕ್ಕವರಲ್ಲ. ಭುವನಾಧಿಪತಿಯಾದ ನನ್ನನ್ನು ವರಿಸಿ ಸುಖವಾಗಿ ಬಾಳು. ನಿನ್ನನ್ನು ನನ್ನ ಸಾಮ್ರಾಜ್ಯಕ್ಕೆ ಅರಸಿಯನ್ನಾಗಿ ಮಾಡುವೆನು. ರಾಮಚಂದ್ರ, ಲಕ್ಷ್ಮಣನ ಮಾತುಗಳನ್ನು ಕೇಳದೆ ನಾನೆಂತಹ ಕಷ್ಟಕ್ಕೆ ಗುರಿಯಾದರಲ್ಲ. ಅಯ್ಯೋ ಜಾನಕಿ, ನನ್ನನ್ನು ಸಾಮಾನ್ಯನೆಂದು ಭಾವಿಸಿದೆಯಾ? ಎಲ್ಲವೋ ನೀಚ. ನನ್ನ ಪತಿಯು ಇಲ್ಲದ ಸಮಯದಲ್ಲಿ ಕಪಟ ಸನ್ಯಾಸಿಯಾಗಿ ಬಂದು ನನ್ನನ್ನು ಮೋಸಗೊಳಿಸಿದೆಯಾ ದ್ರೋಹಿ? ಜಾನಕಿ,
ತಡೆಯನು ನಡೆ ನುಡಿಯದೆ ತಡೆಯನು ಬಿಡನು ನಿನ್ನನು ಧರನ ಮಾಡದಿಯೇ ಬಿಡನು ನಿನ್ನನು ಧರನ ಮಾಡದಿಯೇ ನಡೆ ನುಡಿಯದೆ ತಡೆಯನು ಬಡಮೋಹದಿಂದ ನಂಬಿದೆ ಹೊರಗೋಡಿಗಳು ಮೋಸ ಮಾಡುವ ಹೊರಗೋಡಿನೋಡು ಮೋಸ ಮಾಡುವ ಹೊರನರಾಜವನ್ನು ಸಾಹಸಿಯೇ ನುಡಿಯದೆ ತಡೆಯನು 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 ನಡೆ ನನ್ನ ರಥವು ಸಿದ್ಧವಾಗಿರುವುದು ನಿಲ್ಲ ಕೂಳನೆ ಚಾಚರ ನಿನ್ನ ಕೊಲ್ವೆನೆ ಕಲೆ ಚಾಚರ ನಿಲ್ಲ ಕೂಳನೆ ಚಾಚರ ನಿನ್ನ ಕೊಲ್ವೆನೆ ಕಲೆ ಚಾಚರ ಕಳ್ಳತನದಲ್ಲಿ ಲೋಕ ಮಾತೆಯ ಕತ್ತು ಹೋಗುವೆಯ ಸುರಳ ನಿಲ್ಲ ಕೂಳನೆ ಚಾಚರ ನಿನ್ನ ಕೊಲ್ವೆನೆ ಕಲೆ ಚಾಚರ ನೀಚನೆ ನಿಲ್ಲು ನಿಲ್ಲು ಪಕ್ಷಿ ನೀನು ಯಾರು ಹೆಲೆ ದುರಾತ್ಮನೆ ನೀನು ಯಾರು ನಾನು ತ್ರಿಲೋಕೇಶ್ವರನಾದ ಸಾರ್ವಭೌಮನು ನಾನು ಪಕ್ಷಿರಾಜನಾದ ಜಟಾಯು ಪಕ್ಷಿ ನೀನು ಬಂದ ಪರಿಯೇನು ಲೋಕಮಾತೆಯಾದ ಸೀತಾದೇವಿಯನ್ನು ಬಿಡಿಸಲು ಬಂದಿರುವೆನು ನಾನು ಬಿಡದಿದ್ದರೆ ನೀನು ಮಾಡುವುದಾರೇನು ನಿನ್ನನ್ನು ಚಿತ್ರವಾಗಿ ಕಡಿದು ಬಿಡುವೆನು ಇವನೊಡನೆ ವೃಥಾ ಕಾಲಕ್ಷೇಪದಿಂದ ಪ್ರಯೋಜನವಿಲ್ಲ ಪಕ್ಷಿ ನಿನ್ನ ಪ್ರಾಣವು ಯಾವ ಅಂಗದಲ್ಲಿರುವುದು ದುರಾತ್ಮನೆ ನಿನ್ನ ಪ್ರಾಣ ಯಾವ ಅಂಗದಲ್ಲಿ ಇರುವುದು ನನ್ನ ಪ್ರಾಣವು ನನ್ನ ಹೆಡಗಾಲಿನ ಹೆಬ್ಬೆರಳಿನಲ್ಲಿರುವುದು ಇದು ನನ್ನ ಪ್ರಾಣವು ಬಲಭುಜದ ರೆಕ್ಕೆಯಲ್ಲಿ ಇರುವುದು ದುರಾತ್ಮನೆ ಹೊರಗು ಪಾಪಿ ಜಾನಕಿ ನನ್ನ ರಥವು ಸಿದ್ಧವಾಗಿರುವುದು ಬಡವ ರಾಮನನ್ನು ಕಡುಮೋಹದಿಂದ ನಂಬಿದೆ ಬಡವ ರಾಮನನ್ನು ಕಡುಮೋಹದಿಂದ ನಂಬಿದೆ ಸಾರ ಸಾಕ್ಷಿಯೇ ತೋರು ನಿನ್ನಯ ಸಾರ ಸಾಕ್ಷಿಯೇ ತೋರು ನಿನ್ನಯ ಹತ್ತಿರ ಮಧುರದ ಗಾನವನು ನಡೆ ನುಡಿಯದೆ ತಡೆಯನು ನಡೆ ನುಡಿಯದೆ ತಡೆಯನು ತಡೆಯನು ಮೃಗಪೋಷವೆನಗೆ ಕಡುವಾಗಿರುವುದು ಅಡಿಹಿಡಲಾರೆನು ಮುಂದಕ್ಕಿಡೆ ಅಡಿಹಿಡಲಾರೆನು ಮುಂದಕ್ಕಿಡೆ ನಾ ಇದರಿನ್ ಸಮರಿಪುದು ಏನಿದ ಪಾಶಕೋನ ಏನಿದ ಪಾಶಕೋನ ಕಾಣೆ ನಿದರ ಫಲವೋ ದೀನದನುಜ ಧ್ವನಿಯ ಕೇಳಿ ದೀನದನುಜ ಧ್ವನಿಯ ಕೇಳಿ ಜಾನಕಿಯು ನಂದಾಳು
ಹೆಡಗಣ್ಣು ಹಾರುತ್ತಿರುವುದಲ್ಲ. ಈ ಅಪಶಕನಕ್ಕೆ ಏನು ಫಲವಾಗಿರುವುದು ಕಾಣೆನಲ್ಲ. ನನ್ನಂತೆಯೇ ಕೂಯಿಕೊಂಡ ಆ ರಾಕ್ಷಸನ ದೀನದನ್ನೇನು ಕೇಳಿ ಜಾನಕಿಯು ಏನು ಕಳವಳಗೊಂಡಳು ಕಾಣೆನಲ್ಲ. ಇದೇನಿದು? ಲಕ್ಷ್ಮಣ ಹೊರನೆ ಬರುತ್ತಿರುವನಲ್ಲ. ಹನುಜ, ಲಕ್ಷ್ಮಣ, ಸೀತೆ ಹೊರನೆ ಬಿಟ್ಟು ಬಂದೆ. ಅಣ್ಣನೇ ನಿನ್ನ ಆಜ್ಞೆಯ ಮೀದೆ ಅಣ್ಣನೇ ನಿನ್ನ ಆಜ್ಞೆಯ ಮೀದೆ ಬೇಗದೆ ಮೊರೆಯೈ ರಘುರಾಮ ಬೇಗದೆ ಮೊರೆಯೈ ರಘುರಾಮ ಗೈಯ ನೀಗ ನಾನು ಪವದುಂಗ ಪವದಿ ಗೈಯ ನೀಗ ನಾನು. ಅಣ್ಣನೇ, ಮಾತೆಯು ತಮ್ಮಂತೆ ಕೂಯಿಕೊಂಡ ರಾಕ್ಷಸರ ದೀನಧ್ವನಿಯನ್ನು ಕೇಳಿ ಕಳವಳಗೊಂಡು ಕಣ್ಣ ಕಠೋರವಾದ ವಾಕ್ಯಗಳಿಂದ ನುಡಿದು ನನ್ನ ಹೃದಯವನ್ನು ಬೇಯಿಸಿದ ಕಾರಣ ನಿನ್ನ ಆಜ್ಞೆಯನ್ನು ಮೀರಬೇಕಾಯಿತು ಅಣ್ಣ. ಮೊದಲು ನನ್ನನ್ನು ಕ್ಷಮಿಸಿಬಿಡು ಅಣ್ಣ. ಹನುಜ, ಸ್ತ್ರೀಯರು ಕಟಿಲಾತ್ಮರು, ಚಪಲ ಚಿತ್ತರೆಂಬುದು ಸೀತೆ ಹೊರನೆ ಬಿಟ್ಟು ಬಂದೆಯ. ನಡಿ, ಬಣ್ಣ ಶಾಲೆಗೆ ಹೋಗೋಣ. ಅಗ್ರಜ, ತಮ್ಮ ಇಷ್ಟದಂತೆ ಆಗಲಿ. ಜಾನಕಿ ಮನೋಹರೇ, ಪರ್ಯಾಸ್ಯವು ಸಾಕೆಲೆ ನೀ, ಪರ್ಯಾಸ್ಯವು ಸಾಕೆಲೆ ನೀ, ಸರಸಿಜ ಲೋಚನೆಯುಂಟು ಮಾತೋ. ಆ ಹರುಷದಲ್ಲಿ ನುಡಿಯುತ್ತನ್ನ, ಹರುಷದಲ್ಲಿ ನುಡಿಯುತ್ತನ್ನೋ, ಹರುಷಾಗ್ನಿಯೋ ಮುಳುಗಿಸುವಾರೆ ರಮಣೀ. ಜಾನಕಿ, ನಿನ್ನ ಪರ್ಯಾಸವು ಸಾಕು ಬಾ. ನಿನ್ನ ಮಂದಾಸ ಚಂದ್ರಿಕೆಯಿಂದ ನನ್ನ ಆಯಾಸವನ್ನು ತೀರಿಸು ಬಾ. ಅಗ್ರಜ, ಮಾತೆಯು ಆ ಪ್ರಾಂತ್ಯದಲ್ಲಿ ಎಲ್ಲೂ ಇಲ್ಲವಲ್ಲ. ಹನುಜ, ಜಾನಕಿ ಆ ಗೋದಾವರಿ ನದಿ ತೀರದಲ್ಲಿ ಏನೋ ಇರಬಹುದು ಏನೋ ನೋಡು. ಅಗ್ರಜ, ತಮ್ಮ ಇಷ್ಟದಂತೆ ಆಗಲಿ. ಜಾನಕಿ ಮನೋಹರೇ, ಮುನ್ನಿದ್ದು ಪೋದೆಯ ವನಿತಾ ಶಿರೋಮಣಿ. ಮುನ್ನಿದ್ದು ಪೋದೆಯ ವನಿತಾ ಶಿರೋಮಣಿ. ಜನಕನ ಕುವಾರಿ ಜಾನಕಿ ಪ್ರೇಮ ಬಾರಿ. ಜನಕನ ಕುವಾರಿ ಜಾನಕಿ ಪ್ರೇಮ ಬಾರಿ. ಮುನ್ನಿದ್ದು ಪೋದೆಯ ವನಿತಾ ಶಿರೋಮಣಿ. ಚಂದ್ರನ ಮಧ್ಯದೋ ಇರುವ ಮೃಗವನು ಜಾನಕಿ. ಚಂದ್ರನ ಮಧ್ಯದೋ ಇರುವ ಮೃಗವನು ತಂದು
ಜಾನಕಿ ನೀನು ಬಯಸಿದ ಮೃಗವನ್ನು ತಂದು ಕೊಡಲೆಂದು ಬಯಸಿ, ಅದು ನಿಜವಾಗಿ ಮೃಗವಲ್ಲ. ಹಾಗೆ ನಿನಗೆ ಮೃಗವು ಬೇಕಾದಲ್ಲಿ ಚಂದ್ರನ ಮಧ್ಯದಲ್ಲಿರುವ ಮೃಗವನ್ನಾದರೂ ಬಯಸು. ಎಲೆ ವೃಕ್ಷಗಳಿರ, ಎಲೆ ಪಕ್ಷಗಳಿರ, ಹೇತಕ್ಕೆ ನನ್ನ ಜಾನಕಿಯನ್ನು ಮರೆಮಾಚಿಕೊಂಡು ನನ್ನನ್ನು ಈ ದುಃಖ ಸಾಗರಕ್ಕೆ ಹೀಳು ಮಾಡುವೆ. ಅಗ್ರಜ, ಮಾತೆಯು ಗೋದಾವರಿ ನದಿಯ ತೀರದಲ್ಲೂ ಇಲ್ಲವಲ್ಲ. ಅನುಜ, ಜಾನಕಿಯನ್ನು ಕ್ರೂರ ಮೃಗಗಳೇನಾದ್ರೂ ಹಿಂಸಿಸಬಹುದೇನೋ ನೋಡು. ಅಗ್ರಜ, ಆಗಿದ್ದ ಪಕ್ಷದಲ್ಲಿ ರಕ್ತ ಬಿಂದುಗಳು ಕಾಣಿಸುತ್ತಿರಲಿಲ್ಲವೇ? ನಿಜ ಅನುಜ, ನಿಜ. ಕ್ರೂರ ಮೃಗಗಳಿಂದೇನು ಹಿಂಸೆ ಉಂಟಾಗಲಾರು. ಯಾರು ನನ್ನ ಜಾನಕಿಯನ್ನು ಅಪ್ಪರಿಸಬಹುದು. ಅನುಜ, ಲಕ್ಷ್ಮಣ, ಅಗ್ರಜ, ಹಾಗಿದ್ದ ಪಕ್ಷದಲ್ಲಿ ಯಾರೋ ರಾಕ್ಷಸರ ನನ್ನ ಜಾನಕಿಯನ್ನು ಅಪಹರಿಸಬಹುದು. ಹಾಗಿದ್ದ ಪಕ್ಷದಲ್ಲಿ ದೇವತೆಗಳನ್ನು ಸುಮ್ಮನಿದ್ದರೆ ಹೀಗಲಾದರೂ ನನ್ನ ಜಾನಕಿನ ತೋರಿಸವ. ಇಲ್ಲವಾದರೆ ಮಡದಿಯಂ ತೋರದಿದ್ದಳೀಗ, ಮಡದಿಯಂ ತೋರದಿದ್ದಳೀಗ, ಕಡುಗತಿಯಂ ತಾಳುತ್ತಲೀಗಲಿನ ತೊಡುವೆನ ಕೋದಂಡವನ, ತೊಡುವೆನ ಕೋದಂಡವನ, ಸುಡುವೆನ ಚತುರ್ದಿಗ್ದಶ ಬೋನಂಗಳೆಲ್ಲ. ಅಗ್ರಜ, ಶಾಂತನಾಗು. ನೀನು ಕುಪಿತನಾಗಿ ಪ್ರಪಂಚವನ್ನೆಲ್ಲ ದಹಿಸಬಹುದೇ? ಇದು ಯಾರೋ ರಾಕ್ಷಸ ವೃದ್ಧಾವೇಶದಿಂದ ಮಲಗಿರುನು ನೋಡು. ಏನು ರಾಕ್ಷಸನೇ? ಎಲೆ ರಾಮಚಂದ್ರನೇ, ನಾನು ರಾಕ್ಷಸನಲ್ಲ. ನಿಮ್ಮ ತಂದೆಯಾದ ಆಪ್ತಮಿತ್ರನಾದ ಜಟಾಯು ನಿನ್ನ ಧರ್ಮಪತ್ನಿಯನ್ನು ಆ ನೀಚ ರಾವಣನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ನಾನು ಅವನನ್ನು ತಡೆಯಲು ಹೋದೆ. ಆತನು ನನ್ನನ್ನು ಮೋಸದಿಂದ ಕೊಂದನು. ಈ ಋಷಿಮುಖ ಪರ್ವತದಲ್ಲಿ ಸುಗ್ರೀವನೆಂಬ ಕಪಿರಾಜನಿರುವನು. ಆತನಲ್ಲಿ ನಿನ್ನ ಸ್ನೇಹವನ್ನು ಬೆಳೆಸು, ನಿನ್ನ ಕಾರ್ಯವು ಕೈಗೂಡುವುದು. ಈ ವಿಷಯವು ನಿಮಗೆ ತಿಳಿಸುವವರೆಗೂ ನಾನು ಪ್ರಾಣದಿಂದಿದ್ದೇನೆ. ಇನ್ನು ನಾನು ಪ್ರಾಣದಿಂದಿರಲ್ಲ. ಆ ರಾಮಚಂದ್ರ. ಅಯ್ಯೋ, ಇದೇ ನಮ್ಮ ತಂದೆಗೆ ಆಪ್ತಮಿತ್ರನಾದ ಜಟಾಯು ಸಹ ಮೃತನಾದನಲ್ಲ. ಪ್ರಪಂಚದಲ್ಲಿ ನನ್ನಂತಹ ಘಾತಕನುಂಟೆ? ಅನುಜ, ಲಕ್ಷ್ಮಣ, ಅಗ್ರಜ, ನಾವು ಮೊದಲು ಈ ಜಟಾಯು ಯುದ್ಧ ಕ್ರೀಡೆ ನಡೆಸಿ ಮುಂದಕ್ಕೆ ಪ್ರಯಾಣ ಮಾಡೋಣ. ಅಗ್ರಜ, ತಮ್ಮ ಇಷ್ಟದಂತೆ ಆಗಲಿ. ಒಡೆಯನೇ, ಸಮಾಧಾನನಾಗು. ಯಾರೋ ಹೋಲಿ ಪಕ್ಷದಿಂದ ನಮ್ಮನ್ನು ಸಂಪರ್ಸಲು ರಾಜಪುತ್ರರು ಇತರ ಬರುವಂತಿದೆ. ಒಡೆಯನೇ, ಸಮಾಧಾನನಾಗು. ತಾಳೈ ಧೈರ್ಯ ವಾ ಶಾಂತವಾ. ಒಡೆಯನೇ, ಧೈರ್ಯ ವಾ ಶಾಂತವ ರವಿ ಕುಲ ಜಾತ ರವಿ ಕುಲ ಜಾತ
ಒಡೆಯನೇ ಸಮಾಧಾನನಾಗು. ಅವರ ಆರಂಭದನ್ನು ನಾನು ಈಗಲೇ ಹೋಗಿ ವಿಚಾರಿಸಿಕೊಂಡು ಬರುವೆನು. ಮಮ್ಮ ಪ್ರಿಯಳೆಯನ್ನಗಲಿ ಪೋದೆ ಮಮ್ಮ ಪ್ರಿಯಳೆಯನ್ನಗಲಿ ಪೋದೆ ಜವದೋಳು ನಾಟ್ಯವಾದೆ ಮಮ್ಮ ಪ್ರಿಯಳೆಯನ್ನಗಲಿ ಪೋದೆ ಆ ಪ್ರಿಯೇ ಬಂದು ಪ್ರೇಮದಾಮೆ ಆ ಜಾನಕಿ ಜವದೋಳು ತೋರು ಪ್ರೇಮ ಮಮ್ಮ ಪ್ರಿಯಳೆಯನ್ನಗಲಿ ಪೋದೆ ಜಾನಕಿ ಹೋ ರಾತ್ರಿಗಳಲ್ಲಿ ನಿನ್ನನ್ನೇ ಅಂಬಲಿಸು ನನ್ನಲ್ಲಿ ಈ ಪರಿದ್ದೇವೆ. ಅನುಜ ಲಕ್ಷ್ಮಣ, ನಾನು ಸೀತಾನ್ವೇಷಣ ವಿರಹದಿಂದ ಬಹಳ ದಣಿದನು. ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಹೊಂದಿ ಮುಂದಕ್ಕೆ ಪಯಣ ಮಾಡೋಣ. ಅಗ್ರಜ ತಮ್ಮ ಇಷ್ಟದಂತೆ ಆಗಲಿ. ಅನುಜ ಲಕ್ಷ್ಮಣ, ಅಲ್ಲಿ ಬರುತ್ತಿರುವ ಮಾರುತಿ ಕಿವಿಯಲ್ಲಿ ಕನ್ನ ಕುಂಡಗಳು ನೋಡಿದ್ಯಾ? ಎಷ್ಟು ಪ್ರಕಾಶಮಾನಗೊಳಿತ್ತಿರುವುದು. ಹೌದು ಅಗ್ರಜ, ಬಹಳ ಪ್ರಕಾಶಮಾನ ಹೊಳಿತಿರುವುದು. ಇಂತೀವರ ನುಡಿಯ ದೂರದಲ್ಲಿ ಕೇಳಿ, ಇಂತೀವರ ನುಡಿಯ ದೂರದಲ್ಲಿ ಕೇಳಿ ಶಾಂತದಿಂ ಕೇಳಿ ಸಂತಸವ ತಾಳ್ದೆ. ಎಮ್ಮಮ್ಮ ತಾಯಿ ಮುಂದೊಂದು ನುಡಿಯೇ, ಎಮ್ಮಮ್ಮ ತಾಯಿ ಮುಂದೊಂದು ನುಡಿಯೇ, ಇದು ಸನ್ನುತದಿ ನಿಜವಾಯ್ತು ತಿಳಿಯೇ. ಎನ್ನಂ ರಕ್ಷಿಸುವ ದೊರೆ ಬಂದ, ಎನ್ನಂ ರಕ್ಷಿಸುವ ದೊರೆ ಬಂದ, ಚಿಂತೆಯಾದ ಕೆನಗಾದುದ ಆನಂದ. ಧನ್ಯನಾದೆನು ನಾನು ಈ ಜಗಂಗಳಲ್ಲಿ, ಧನ್ಯನಾದೆನು ನಾನು ಈ ಜಗಂಗಳಲ್ಲಿ. ಪೂರ್ಣ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ. ಈ ಕರಿವರದ ಲಕ್ಷ್ಮೀ ವಿನೋದ, ಈ ಕರಿವರದ ಲಕ್ಷ್ಮೀ ವಿನೋದ. ಶ್ರೀಹರಿಯೋ ನರ ಹರಿಯೋ ತಾನೆ ಪ್ರತ್ಯಕ್ಷನಾದ. ನಾನು ನನ್ನ ಜನನಿಯನ್ನು ಅಮ್ಮ ನನ್ನ ಪೋಷಕರೆಂದು ಕೇಳಿದಾಗ, ಮಗು ನಿನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ನೋಡಿ ಯಾರು ಪ್ರೀತಿಸುವರೋ ಅವರೇ ನಿನ್ನ ರಕ್ಷಕರೆಂದು ಹೇಳಿದಂತೆ, ಈ ಮಹಾತ್ಮರು ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ನೋಡಿ ಆನಂದ ಭರಿತರಾಗಿರುವರು. ಇವರೇ ನನ್ನ ಪೋಷಕರೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇರಲಿ, ಇವರ ಆರಂಭದನ್ನು ಮೊದಲು ವಿಚಾರಿಸಿ ತಿಳಿಯುವೆನು. ಮಹಾತ್ಮರಿಗೆ ವಂದಿಸುವೆನು. ಮಹಾತ್ಮರೇ, ತಾವು ಯಾರು? ತಮ್ಮ ಪಾವನವಾದ ನಾಮಧೇಯವನ್ನು ತಿಳಿಯಲು ಅಪೇಕ್ಷಿಸುವೆನು. ಲೇ ಕಪಿವೀರರೇ, ನಾವು ಕೋಸಲ ದೇಶದ ದಶರಥನ ಮಕ್ಕಳು. ನಮ್ಮನ್ನು ರಾಮ ಲಕ್ಷ್ಮಣನು ಅಲ್ಲದೆ ನೀನು ಯಾರು? ಜಲಜ ಬಗಾತ್ರನ ಜಲದ ನೇತ್ರನ ಜಲಜ ಬಗಾತ್ರನ ಜಲಜ ನೇತ್ರನ ವಿನಸಿ
ಬಲು ಶುಭ ಮಿತ್ರನ ಬಲು ಶುಭ ಮಿತ್ರನ ಒಲಿದು ಸುತ್ತಿದ ನಿಲವು ಕೆಂಗಡ ಒಳವರ ಕಿರೀಟ ದಂಡದೆ ಒಲಿದು ಸುತ್ತಿದ ನಿಲವು ಕೆಂಗಡ ಒಳವರ ಕಿರೀಟ ಕೆಲವ ಶಿರದಲು ಒಳವನವ ರತ್ನ ಶಕುಂತಲ ಮಂಜುಳ ರಾಮಚಂದ್ರನ ನೋಡಿದೆ ರಾಮನ ರಘುರಾಮಚಂದ್ರನ ನೋಡಿದೆ ರಾಮನ ಮುನಿಜನ ಪ್ರೇಮನ ಗೋಣ ರಾಮನ ಮುನಿಜನ ಪ್ರೇಮನ ಗೋಣ ರಾಮನ ಮನಕೋಲ ದರಸ ಮನ್ಮತ ಪಿತನ ಮನುಕೂಲ ದರಸ ಮನ್ಮತ ಪಿತನ ದರಸ ಮನ್ಮತ ಪಿತನ ಬಲು ಶುಭ ಮಿತ್ರನ ಬಲು ಶುಭ ಮಿತ್ರನ ಅನುಜನನುಪಮ ತಡೆಯ ತಲದಿ ಬಳಲಿ ಶೈನಿ ಸಮುದದಿ ತಾಬೋ ಅನುಜನನುಪಮ ತಡೆಯ ತಲದಿ ಬಳಲಿ ಶೈನಿ ಸಮುದದಿ ತಾಬೋ ಧನುಜಯ ಪಾಂಗದಿ ನಿರೀಕ್ಷಿಸಿ ಜಗನ್ಮಾತ ರಾಮಚಂದ್ರನ ನೋಡಿದೆ ರಾಮಚಂದ್ರನ ನೋಡಿದೆ ರಾಮನ ಆಹಾ, ನನ್ನ ರಕ್ಷಕನಾದ ರಾಮಚಂದ್ರನನ್ನು ನೋಡಿ ನಾನು ಧನ್ಯನಾದನು. ನನ್ನ ಜನ್ಮವು ಸಾಫಲ್ಯವಾಯಿತು. ಶ್ರೀರಾಮ ಮುನಿ ಉತ್ಪದ್ಮಾಭಿರಾಮ ಶ್ರೀರಾಮ ಮುನಿ ಉತ್ಪದ್ಮಾಭಿರಾಮ ಶ್ರೀರಾಮ ಮುನಿ ಉತ್ಪದ್ಮಾಭಿರಾಮ ಧನುಜ ಭೀಮ ದುರಿತ ವಿರಾಮೋ ರಾಮೋ ತಾರಾದೀಪ ವಿಮಲ ಸ್ಮರಣನ ತಾರಾದೀಪ ವಿಮಲ ಸ್ಮರಣನ ತಾರಾದೀಪ ವಿಮಲ ಸ್ಮರಣನ ಜಯ ಜಯೇಂದ್ರಿತ ಲಲಾಮೋ ರಾಮೋ ಪ್ರಭು ವಾಯುವಿನಿಂದ ಅಂಜಲಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಮಾರುತಿ ಎಂದು ಕರೆಯುವರು. ಅಲ್ಲದೆ ತಾವುಗಳು ಇಲ್ಲಿಗೆ ಜಟಾಧಾರಿಗಳಾಗಿ ಬಂದಿರಲು ಕಾರಣವೇನು ಪ್ರಭು? ಇಲೇ ಮಾರುತಿ, ಪಿತೃವಾಕ್ಯ ಪರಿಪಾಲನೆಗಾಗಿ ನನ್ನ ಧರ್ಮಪತ್ನಿಯಾದ ಸೀತಾ ಒಡನೆ ವನವಾಸ ಮಾಡುತ್ತಿರಲಿ ಯಾರ ರಾಕ್ಷಸರು ನನ್ನ ಜಾನಕಿಯನ್ನು ಅಪಹರಿಸಿಕೊಂಡು ಹೋದರು. ಆದ್ದರಿಂದ ಆಕೆಯನ್ನು ಹುಡುಕೊಂಡು ಈ ಮಾರ್ಗವಾಗಿ ಬಂದೆವು. ಆಹಾ, ಇಂಥ ಮಹಾತ್ಮರಿಗೆ ಇಂಥ ಚಿಂತೆಯೂ ಬಂದೊದಗಬಹುದೇ? ಪೂಜ್ಯರೇ, ಈ ಋಷಿಮುಖ ಪರ್ವತದಲ್ಲಿ ನಮ್ಮ ಒಡೆಯನಾದ ಸುಗ್ರೀವನೆಂಬ ಕಪಿರಾಜನಿರುವನು. ಆತನ ಅಣ್ಣನಾದ ವಾಲಿಯು ನಮ್ಮ ಒಡೆಯನ ಪತ್ನಿಯಾದ ರುಮಾದೇವಿಯನ್ನು ಆಕ್ರಮಿಸಿಕೊಂಡು ರಾಜ್ಯಭ್ರಷ್ಟನನ್ನಾಗಿ ಮಾಡಿರುವನು. ತಾವುಗಳು ಅವರ ಸ್ನೇಹವನ್ನು ಬೆಳೆಸಿದರೆ ತಮ್ಮ ಕಾರ್ಯವು ಕೈಗೊಳ್ಳುವುದು ಮತ್ತು ಅಲ್ಲಿಯೇ ಮತಾಂಗ ಋಷಿಗಳ ಆಶ್ರಮವೂ ಸಹ ಇರುವುದು. ಸರಿ ಸರಿ, ಹಾಗಾದರೆ ನಡಿ, ನಾವೀಗಲೇ ಬನ್ನಿ ಪ್ರಭು.